ದುಡ್ಡಿನ ವ್ಯವಹಾರ ಇಲ್ಲಿ ಆಗ್ಬಾರ್ದು, ಭಕ್ತಿಯ ವ್ಯವಹಾರ ಆಗ್ಬೇಕು ಅಂತ. ಈಗ ಯಾವಾಗ ದುಡ್ಡಿನ ವ್ಯವಹಾರ ಸ್ಟಾರ್ಟ್ ಆಯ್ತು, ಅಲ್ಲಿಂದ ರಾಜಕೀಯದ ವ್ಯವಹಾರ ಸ್ಟಾರ್ಟ್ ಆಗ್ತಾ ಬಂತು. ಅದು ಸರ್ಕಾರದ ಇಚ್ಛೆ, ನಮ್ದು ಏನಿಲ್ಲ. ಬಟ್ ನಮ್ಮ ಪ್ರಕಾರ ಬೇರೆಯವ್ರಿಗಿದ್ದಂಗೆ ನಮಗೂ ಇರಬೇಕು ಸಪರೇಟ್ ಮಂಡಳಿ ಅಂತ ಒಂದು ಮಾಡ್ಬೇಕು. ಕಮಿಟಿಗಳು ಮಾಡಬೇಕು, ಆದರೆ ಕಮಿಟಿ ಮಾಡಿದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತದಲ್ವಾ, ಅದನ್ನ ನೋಡ್ಕೋಬೇಕಾಗುತ್ತೆ. ಹರಿ ಓಂ, ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಯ. ತಿರುಪತಿ ಲಡ್ಡು ವಿಚಾರದ ನಂತರ ರಾಜ್ಯದಲ್ಲಿ ದೇವಸ್ಥಾನದ ಆಡಳಿತವನ್ನು ಸರ್ಕಾರದ ಹೊರತಾಗಿ ಬೇರೆ ಆಡಳಿತ ಮಂಡಳಿಯನ್ನು ರಚಿಸಿ ಅವರೇ ನಡೆಸಬೇಕೆಂಬ ಚರ್ಚೆ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಾವು ಜನರ ಬಳಿ ಹೋಗಿ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಡ್ ಬರೋಣ ಬನ್ನಿ. ನೋಡಿ, ಸರ್ಕಾರದ ಸುಪದ್ದಿಂದ ಒಂದು ದೇವಸ್ಥಾನದಲ್ಲಿ ದುಡ್ಡಿನ ವ್ಯವಹಾರ ಆಗುವುದು ಸರಿಯಲ್ಲ. ಅಲ್ಲಿ ಭಕ್ತಿಯ ವ್ಯವಹಾರ ಆಗ್ಬೇಕು. ಭಕ್ತಿಯ ವ್ಯವಹಾರಕ್ಕೆ ಇರುವುದು ಮೊದಲೆಲ್ಲ. ಈಗ ಹಲವಾರು ದೇವಸ್ಥಾನಗಳು ಈ ಕಡೆ ಬ್ರಹ್ಮಕಲಶ ಆಗಿದೆ. ಈ ಬ್ರಹ್ಮಕಲಶ ಆಗುವಾಗ ಹಲವಾರು ಸ್ವಾಮೀಜಿಗಳು ಬಂದು ಉಪನ್ಯಾಸ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ, ನಾನು ಚಿಕ್ಕದಿರುವಾಗ. ಅಲ್ಲಿ ಅವರು ಹೇಳ್ತಾ ಇದ್ದದ್ದೇನೆಂದ್ರೆ, ದುಡ್ಡಿನ ವ್ಯವಹಾರ ಇಲ್ಲಿ ಆಗ್ಬಾರ್ದು, ಭಕ್ತಿಯ ವ್ಯವಹಾರ ಆಗ್ಬೇಕು ಅಂತ. ಈಗ ಯಾವಾಗ ದುಡ್ಡಿನ ವ್ಯವಹಾರ ಸ್ಟಾರ್ಟ್ ಆಯ್ತು, ಅಲ್ಲಿಂದ ರಾಜಕೀಯದ ವ್ಯವಹಾರ ಸ್ಟಾರ್ಟ್ ಆಗ್ತಾ ಬಂತು. ಅದು ಆಮೇಲೆ ಸರ್ಕಾರದ ಸುಪರ್ದಿಗೆ ಹೋಯ್ತು. ಅದು ಸಮಂಜಸವಲ್ಲ. ಅಂದ್ರೂ ಅದು ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಅಂತ ಇಟ್ಟಿದೆ. ಈಗ ಮುಜರಾಯಿ ಇಲಾಖೆ ಇರುವುದು ಅದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಅಂತ ಆಗಿದೆ. ಈಗ ಎಲ್ಲಾ ಧರ್ಮ ದೇವಾಲಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಮಾಡೋದು ಅದು ವಿಷಯ ಬೇರೆ. ಕೇವಲ ಒಂದು ಧರ್ಮವನ್ನು ಮಾತ್ರ ಇಟ್ಟಿದ್ದಾರೆ ನೋಡಿ, ಅದು ಸಮಂಜಸವಲ್ಲ. ಮತ್ತೆ ನಾವು ಹೋಗುವಂತಹ ಭಕ್ತರು ಅಲ್ಲಿ ಹೋಗಿ ಭಕ್ತಿಯ ವ್ಯವಹಾರವನ್ನು ಹೆಚ್ಚು ಮಾಡಬೇಕು, ಭಜನೆಗಳನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಹಣ ನಾನು ಇಷ್ಟ ಹಾಕಿ ಭಕ್ತಿಯನ್ನು ಕೊಡಿ ಅಂತ ಹೇಳೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಅಥಾರಿಟಿ ಅಲ್ಲ. ಯಾಕಂದರೆ ಅವರು ಆ ಪ್ರತಿಯೊಂದು ದೇವಸ್ಥಾನಕ್ಕೆ ಒಂದೊಂದು ಟ್ರಸ್ಟಿಗಳು ಇರ್ತಾರೆ, ಬೋರ್ಡ್ ಇರ್ತದೆ, ಅಲ್ಲ ಮ್ಯಾನೇಜ್ಮೆಂಟ್ ಟ್ರಸ್ಟಿಗಳು ಇರ್ತಾರೆ. ನಾವು ಆಡಳಿತ ಇರ್ತದೆ, ನಾವು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರವರು ಪ್ರತಿಯೊಂದು ದೇವಸ್ಥಾನಕ್ಕೆ ಅವರವ್ರದೇ ಆದ ಒಂದು ಸಿಸ್ಟಮನ್ನು ಜಾರಿ ಮಾಡ್ತಾರಲ್ವಾ. ಎಲ್ಲ ದೇವಸ್ಥಾನಗಳಿಗೆ ಒಂದೇ ಥರ ಇರೋದಿಲ್ಲ. ಇದನ್ನು ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ, ಅದು ಅವರಿಗೆ ಸಂಬಂಧಪಡ್ತಾರೆ. ನೋಡ್ರಿ, ಅದು ಗೌರ್ಮೆಂಟಿಗೆ ಬಿಟ್ಟಿದ್ದು, ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಅವ್ರು ಯಾಕಂದ್ರೆ ಅವ್ರು ತೊಗೊಂಡ್ವಿ ಅಂತಂದ್ರೆ ಏನೂ ಮಾಡಕ್ಕೆ ಬರಲ್ಲ. ಅವರು ಸರ್ಕಾರ ಇದು ಮಾಡ್ತಾರೆ, ಯಾವ್ದು ಮನಸ್ಸು ಮಾಡಿ ತೊಗೊಂಡ್ಬಿಡ್ತಾರೆ ಇಷ್ಟ. ಅದನ್ನು ಏನು ಹೇಳ್ತೀರಾ? ಅದ್ರ ಬಗ್ಗೆ ನಮಗೇನು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಗೌರ್ಮೆಂಟ್ ತೊಗೊಂತ ಸರ್ಕಾರದವರು ಅವ್ರು ನಡೆಸ್ತಾರೆ. ಕಮಿಟಿಗಳು ಮಾಡಬೇಕು, ಆದರೆ ಕಮಿಟಿ ಮಾಡಿದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತದಲ್ವಾ, ಅದನ್ನ ನೋಡ್ಕೋಬೇಕಾಗತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದನ್ನೇ ಮಾಡಬೇಕು, ಇದನ್ನೇ ಮಾಡಬಾರ್ದು ಅಂತ ಯಾರು ಹೇಳೋಲ್ಲ. ಇಲ್ಲಿ ಅವ್ರವ್ರ ಕಂಫರ್ಟಬಲ್ ಝೋನಲ್ಲಿ ಕಮಿಟಿಗಳು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅವ್ರದ್ದೇ ಆದಂಥ ಜಾತಿ ಪದ್ಧತಿಗಳು ಇರ್ತವೆ, ನಿಯಮಗಳು ಇರ್ತವೆ. ಅವ್ರವ್ರ ಕಂಫರ್ಟಬಲ್ ಝೋನಲ್ಲಿ ಅವ್ರವ್ರು ಇರ್ತಾರೆ ಅಷ್ಟೇ. ಅದ್ರ ಬಗ್ಗೆ ಏನು ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸರ್ಕಾರ ನೋಡ್ಕೊಳ್ಳೋದಕ್ಕಿಂತ ಹಿಂದೂ ಸಂಘಟನೆಗಳಿಗೆ ಕೊಟ್ಟರೆ ಒಳ್ಳೇದಲ್ಲ. ಹಿಂದೂ ದೇವಸ್ಥಾನದ ಆಡಳಿತ ಹಿಂದೂ ಸಂಘಟನೆಗಳ ಕೈಯಲ್ಲಿ ಇದ್ರೆ ಒಳ್ಳೇದು. ಬೋರ್ಡ್ ಮಾಡುವ ಅಂತ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸನಾತನ ಬೋರ್ಡ್ ಅಂತಲ್ಲ, ಈಗಲೇ ಕೆಲವು ಸಂಘಟನೆಗಳು ಇದೆ ಅಲ್ಲ, ಹಿಂದೂ ಸಂಘಟನೆಗಳಿದೆ. ಅದಕ್ಕೆ ಅವರ ಮ್ಯಾನೇಜ್ಮೆಂಟ್ ಅಲ್ಲಿ ಅಂಡರ್ ನಡೆದ್ರೆ ಅಂದ್ರೆ ಹಿಂದೂಗಳಿಗೆ ಯಾವ ರೀತಿ ಹಿಂದೂಗಳ ಭಾವನೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಅವರು ಮಾಡ್ತಾ ಹೋಗ್ಬಹುದು. ಮತ್ತೆ ಗವರ್ಮೆಂಟ್ ಅಂತ ಹೇಳಿದರೆ ಅದರಲ್ಲಿ ಎಲ್ಲರೂ ಇರ್ತಾರೆ. ಅಂದ್ರೆ ಯಾವ ನಾವು ಜಾತಿ ಭೇದ ದಿಶೆ ಮಾತಾಡೋದಲ್ಲ, ಅದರಲ್ಲಿ ಎಲ್ಲ ವರ್ಗದ ಎಲ್ಲ ಜಾತಿಯವರೆಲ್ಲ ಇರ್ತಾರಲ್ಲ, ಅವರಿಗೆ ಅದರ ಬಗ್ಗೆ ಅಷ್ಟೇ ಗೊತ್ತಿರೋದೆಲ್ಲ ಸಹ ಇರ್ಬೋದು. ಬೇಕಂತ ಮಾಡೋ ತಪ್ಪುಗಳಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಮಾಡೋ ತಪ್ಪುಗಳು ಇರ್ಬೋದು. ಅದು ಹಿಂದೂಗಳ ಕೈಗೆ ಸಿಕ್ಕಿದ್ರೆ ಒಳ್ಳೇದು. ಬೇರೆ ಆಡಳಿತ ಮಂಡಳಿ ಆಗ್ಬೇಕು ಅನ್ಸುತ್ತೆ, ಸರ್ಕಾರದಿಂದ ಬೇಡ ಅನ್ಸುತ್ತೆ. ಯಾಕೆ ಬೇಡ? ಇಂಪ್ರೂವ್ಮೆಂಟ್ ಅಷ್ಟೇನು ಇದಾಗಲ್ಲ. ಹಾಗೆ ನೋಡ್ಬೇಕಾದ್ರೆ ಎಲ್ಲಾನು ಗೌರ್ಮೆಂಟ್ ತಗೋಬೇಕಾಗ್ತದೆ. ದೇವಸ್ಥಾನ ಮಾತ್ರ ಗೌರ್ಮೆಂಟ್ ಅಂಡರ್, ಬೇರೆ ಯಾವುದೇ ಬೇರೆ ಇದರದಲ್ಲಿ ಇರೋದಿಲ್ಲ. ಹಾಗೆ ಈಗ ಆಲ್ರೆಡಿ ಮಾಡ್ತಿರೋ ಸರ್ಕಾರ ಅಲ್ವಾ ಅದನ್ನ ಮಾಡ್ತಾ ಇರೋದು. ಈಗ ಸರ್ಕಾರ ಮಾಡ್ತಿರೋದು ಒಂದ್ ಲೆಕ್ಕದಲ್ಲಿ ಒಳ್ಳೇದೇ, ಆದ್ರೆ ಅದನ್ನ ವ್ಯವಸ್ಥಿತವಾಗಿ ತಗೊಂಡು ಹೋಗ್ಲಿಕ್ಕೆ ಸರ್ಕಾರದಿಂದ ಸ್ವಲ್ಪ ಕಷ್ಟ. ಅದೇ ಪ್ರೈವೇಟಿನವರು ಒಂದು ಮ್ಯಾನೇಜ್ಮೆಂಟ್ ಅಂತ ಇದ್ರೆ ಅದೊಂದು ವ್ಯವಸ್ಥಿತವಾಗಿ ಆಗ್ಲಿಕ್ಕೆ ಒಂದು ಸರಿ ಹೋಗ್ತದೆ. ಸರ್ಕಾರದಂತಂದ್ರೆ ಈಗ ಮಾಡ್ಲಿಕ್ಕೆ ಆಗ್ತದೆ, ಕೆಲವು ಅಲ್ಲಿ ಆಡಳಿತ ಒಳ್ಳೆ ಇರುತ್ತೆ, ಅದು ಮೈನ್. ನೋಡಿ, ಅದು ನಮ್ಗೆ ಈಗ ಲಡ್ಡು ವಿಷಯ ತುಂಬಾ ಬಹಳ ಬೇಜಾರು. ಯಾಕಂದ್ರೆ ಅದೊಂದು ನಂಬಿಕೆ ವಿಚಾರ. ನಂಬಿಕೆಗೆ ನಮಗೆ ಎಲ್ಲ ಹಿಂದೂ ಇದಕ್ಕೆ ಘಾಸಿ ಆಗಿದೆ. ಅದೀಗ ಸರ್ಕಾರದ್ದು ಅದು ಏನ್ ಮಾಡ್ತಾರೆ ಗೊತ್ತಿಲ್ಲ. ಅದರ ಬಗ್ಗೆ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಅದು ಸರ್ಕಾರ ಬಿಡುವುದಿಲ್ಲ. ಈಗ ಹಾಗೆ ಆಗಿದಲ್ಲ ಎಲ್ಲ, ಈ ಕುಡುಪು ದೇವಸ್ಥಾನ, ಇದು ಕೋಲಲ್ಲಿ ಇದೆಲ್ಲ ಗೌರ್ಮೆಂಟ್ ಆಗಿದಲ್ಲ, ಕಟ್ಟಿಲ್ಲ. ಇದು ಅವರಿದ್ರೆ ಸ್ವಲ್ಪ ಇದು ಸ್ವಚ್ಛತೆ ಎಲ್ಲ ಇರ್ತದಲ್ಲ ಗೌರ್ಮೆಂಟ್ ಆದ್ರೆ. ಪ್ರೈವೇಟ್ ಆದ್ರೆ ಏನು ಇರುತ್ತಿಲ್ಲ. ಅದಕ್ಕೆ ಗೌರ್ಮೆಂಟ್ ಇದು ಮಾಡಿದ್ರೆ ಸ್ವಚ್ಛತೆ ಎಲ್ಲ ಇರ್ತದಲ್ಲ, ದೇವಸ್ಥಾನ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ, ಒಳ್ಳೆ ಇರ್ತದೆ ಎಲ್ಲ. ಟೂ ವೀಲರ್ ಎಲ್ಲ ಪಾರ್ಕಿಂಗ್ ಅದೆಲ್ಲ ಇದೆ, ಒಟ್ಟಾಸಿ ಇರ್ತದಲ್ಲ, ಅದು ಒಳ್ಳೇದು ಗೌರ್ಮೆಂಟ್. ಅದರ ಬಗ್ಗೆ ಅದೇ ಆಗ್ಬೇಕು ಅಂತ ನಮ್ದು ಕೂಡ. ನಮ್ಮ ಸಂಸ್ಕೃತಿ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ ಇದು ಆಗ್ಲೇಬೇಕು ಅಂತ ನನ್ನ ಅನಿಸಿಕೆ.
ಅದು ಸರ್ಕಾರದ ಇಚ್ಛೆ, ನಮ್ದು ಏನಿಲ್ಲ. ಬಟ್ ನಮ್ಮ ಪ್ರಕಾರ ಬೇರೆಯವ್ರಿಗಿದ್ದಂಗೆ ನಮಗೂ ಇರಬೇಕು ಸಪರೇಟ್ ಮಂಡಳಿ ಅಂತ ಒಂದು ಮಾಡಬೇಕು, ಮಾಡಿದ್ರೆ ಒಳ್ಳೇದು.